ಯಾರು ಹೋದ್ರೆ ಮಾತ್ರ ಮೂಡ್ ಬರೋದಾ? ಏನೋ ಸಿಕ್ಬಿಟ್ಟ ಗೆಬ್ರಕೊಂಡ್ಬಿಡೋಣ ಅಂತ ಬರೋದಿಲ್ಲ. ನಾನು ಮಾಡಿದ್ದೆ ಕರೆಕ್ಟ್ ಅನ್ನೋದು ಇರ್ಬಾರ್ದು. ಸಿನಿಮಾ ರಂಗ ಸರಿ ಇಲ್ಲ ಅನ್ನೋದೇ ಎಲ್ಲರ ತಲೆಯಲ್ಲೂ ಇದೆ. ಈಗ ನೀವು ಉಡ್ಸಿರೋ ಮಗುಗೆ ನೀವು ತಂದೆ ಅಂತ ಗೊತ್ತಿರುತ್ತೆ, ಆಯ್ತಾ? ಅವನು ಆ ಮಗು ಬಂದು ಅಂಕಲ್ ಅಂತ ಕೂಗೋದೇ ಹೊರ್ತು ಅಪ್ಪ ಅಂತ ಕೂಗೋಕ್ಕಾಗಲ್ಲ. ಸತ್ರು ಸಿನಿಮಾನೇ, ಬದುಕಿದ್ರು ಸಿನಿಮಾನೇ ಅಂತ ಬಂದರೆ ಮಾತ್ರ ಈ ಸಿನಿಮಾ ರಂಗದಲ್ಲಿ ಏನಾದ್ರು ಒಂದು ಗೆಲುವು ಸಾಧಿಸ್ಬೋದು. Investing in cinemas without cinema knowledge is injurious to you, your family, and the audience too. ನಾನು ಬರೆದಿರ್ತಕ್ಕಂಥ ಅಷ್ಟು ಸಿನಿಮಾಗಳು ಇಷ್ಟ ಆಗುತ್ತೆ, ಬಟ್ ಕೆಲವೊಂದು ಕಾಡುತ್ತೆ. ಯಾಕಂದರೆ ಜೋಗಿ ಸಿನಿಮಾದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಏನಂತಂದರೆ ಇದು ಶಿವಣ್ಣನು ಮತ್ತು ಅವ್ರ ಅಸ್ಟೆಂಟ್ಗಳು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸುಮ್ಮನೆ ಹೋಗ್ಬೇಕು. ಶಿವಣ್ಣ ಕರೆದ್ಬಿಟ್ಟು, ಸಾಯಿ ಇಲ್ಲೇನಾದ್ರು ಸುಮ್ಮನೆ ಹೋಗೋ ಬದಲು ಏನಾದ್ರು ಡೈಲಾಗ್ ಬರೆಯೋ ಅಂತ ಅಂದ್ಬಿಟ್ಟು ಅಂದರು. ಆವಾಗ ನಾನು ಸರಿ ಅಣ್ಣ ಈ ಥರ ಇರುತ್ತೆ, ನಾನು ಪ್ರೇಮ್ ಸಾರ್ ಹೇಳ್ಬಿಟ್ಟು ಪ್ರೇಮ್ ಸಾರ್ ಹತ್ರ ಓಕೆ ಮಾಡಿಸ್ಕೊಂಡು ಬರ್ತೀನಿ ಅಣ್ಣ ಅಂತ ಅಂದ್ಬಿಟ್ಟು ಹಿಂಗೆ ಹೇಳಿ ಫಸ್ಟು ಪ್ರೇಮ್ ಅವ್ರನ್ನ ಕೇಳ್ಬಿಡು ಅಂತಂದ್ರು. ನಾನು ಒಂದು ಡೈಲಾಗ್ ಬರ್ತೆ ಅಲ್ಲಿ ಇವನು ಯಾವುದು ಅಸ್ಟೆಂಟ್ ಹೇಳ್ತಾನೆ, ಇದೆಲ್ಲ ಸಿದ್ದಣ್ಣಂದೇ ಕೆಲಸ ಅಂತ. ಸಿದ್ದಣ್ಣ ನನಗೆ ಅಣ್ಣ ಇದ್ದಂಗೆ, ಸುಮ್ಮನಿರು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ರೌಡಿಸಮಲ್ಲೆಲ್ಲ ಅಣ್ಣ ತಮ್ಮ ಯಾರನ್ನೂ ನಂಬಂಗಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಹೇಳಿದಾಗ ನಿನ್ನೆ ನನ್ನೆ ಅಂತ ಅಂದ್ಬಿಟ್ಟು ಹೇಳಿದೆ. ಇಡೀ ಥಿಯೇಟರ್ ಕ್ಲಾಸ್ ಬಿತ್ತು. ಶಿವಣ್ಣ ನಾವು ಅಲ್ಲಿ ಜೊತೆ ಕಪಲಲ್ಲಿ ಎದ್ವು. ಆವಾಗ ಸಾಯಿ ಹೆಂಗೆ ಮಾಡವಳಿ ನಾನು ನೋಡ್ರಾ ಆ ಥರ ಇರಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಡೈಲಾಗ್ಗಳು. ಓಕೆ. ಆಮೇಲೆ ಕೆಲವು ಕಡೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಜಾಗದಲ್ಲೆಲ್ಲ ಕ್ಲಾಪ್ಸ್ಗಳು ಚಪ್ಪಾಳೆಗಳು ಬೀಳ್ತೀವಿ. ಹೌದು. ಈಗ ದರ್ಶನ್ ಪಿಕ್ಚರ್ ಬರೆಯುವಾಗ ದರ್ಶನ್ ಅರ್ಜುನ್ ಸಿನಿಮಾ ಡೈಲಾಗ್ ಬರೆದೆ. ಆವಾಗ ಒಂದು ಡೈಲಾಗ್ ಬರೆದೆ, ಬೆಂಕಿಗೆ ಬೆಂಕಿ ಇಡೋಕ್ಕಾಗುತ್ತಾ? ಆಮೇಲೆ ಸೇಟು ಅಂಗಡಿಲಿ ನಿನ್ನ ಪ್ರೀತಿನ ಅಡ ಇಟ್ಟರೆ ಯಾವ ನನ್ನ ಮಗನೂ ಕಾಸು ಕೊಡಲ್ಲ, ದುಡ್ಡು ಏನಾದ್ರು ಚಿನ್ನ ಇಟ್ಟರೆ ಅವನು ಯಾವ ಥರ ನಾನೇನೋ ಹೆಸರು ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಹೆಸರು ಹೇಳಿದ್ರು ಕೂಡ ಯಾವ ಸೇಟು ಅಂಗಡಿಲಿ ಯಾವುದಾಗಲಿ ದಿನಸಿ ಅಂಗಡಿ ಯಾವನು ಕೊಡಲ್ಲ. ಈ ಥರದ್ದೆಲ್ಲ ಒಂದಷ್ಟು ಪರಿಚಯ ಡೈಲಾಗು. ಎಕ್ಸ್ಕ್ಯೂಸ್ನಲ್ಲಿ ಒಂದು ಇದಾಯಿತು ಸರ್, ಏನು ಅಂತಂದರೆ ಕ್ಲೈಮ್ಯಾಕ್ಸು. ಈಗ ರಮ್ಯಾ ಇವನ್ನೇ ಲವ್ ಮಾಡ್ತಾ ಇರೋದು ಅಂತ ಹೀರೋಯಿನ್ನು ಇವ್ರನ್ನ ಅಜಯನ್ನೇ ಲವ್ ಮಾಡ್ತಾ ಇರೋದು ಗೊತ್ತಾಗೋಯ್ತು. ಈಗ ಒಂದಷ್ಟು ಪೇಜಲ್ಲಿ ಡೈಲಾಗ್ಗಳು ಬರೆದಿದ್ದೆ, ಶೂಟು ಮಾಡಿದ್ವು. ಬಟ್ಟು ಅಲ್ಲಿ ಎಡಿಟಿಂಗ್ ಮಾಡ್ತಾ ಇಲ್ಲೇನೋ ಬೇಡ ಅಂತ ಅನ್ನಿಸ್ತಾ ಇರುತ್ತೆ. ರೀ ರೆಕಾರ್ಡಿಂಗ್ ಮಾಡುವಾಗಲೂ ಕೂಡ ಇಲ್ಲೇನೋ ಅಷ್ಟೆಲ್ಲ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಆರ್ ಪಿ ಪಟ್ನಾಯಕ್ ಅವರು ಹೇಳೋರು, ಇಲ್ಲೇನಾದ್ರು ಒಂದು ಹಾಕ್ಬೋದಲ್ಲ ನೋಡಿ ಅಂತ ಅಂದ್ಬಿಟ್ಟು ಅವರು. ಆಗ ಪ್ರೇಮವ್ರು ಬಂದು ನನಗೆ ಹೇಳಿದ್ರು, ಅಂದರೆ ಅಷ್ಟು ಡೈಲಾಗ್ನ 2 ಲೈನಲ್ಲಿ ಹೇಳ್ಬೇಕು ಅಂದರೆ ಹೆಂಗೆ ಸಾಧ್ಯ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಆವಾಗ ಬರೆದೆ, ನನ್ನ ಹೃದಯದ ಬಡಿತ ನಿನಗೆ ಕೇಳಿಸದೆ ಹೋಯ್ತಾ, ಕೂಗಿದರೂ ಅಯ್ಯೋ ಕಿವುಡಾಗೋಯ್ತು ಅಂತ. ಇಷ್ಟೇ ಆ 2 ಇಡೀ ಕತೆ ಬಂದೋಯ್ತು. ಆ ಥರದೆಲ್ಲ ಒಂದಷ್ಟು ಬರುತ್ತೆ. ಆಮೇಲೆ ನಾನು ಹೇಳೋದೇನು ಅಂದರೆ, ಇವಾಗ ನೀವೇ ನಿಮ್ಮ ಅನುಭವದಲ್ಲಿ ಯಾವುದೋ ಒಂದು ಸ್ಕ್ರಿಪ್ಟನ್ನ ತುಂಬ ಇಷ್ಟಪಟ್ಟು ಬರೆದಿರ್ತೀರ, ಆದರೆ ಪ್ರೇಕ್ಷಕ ಅದನ್ನ ಒಪ್ಕೊಳ್ಳಲ್ಲ. ಆಗ ನಿಮ್ಗಾಗಿರೋಂಥ ಅನುಭವಕ್ಕೆ ನೀವು ಏನು ನಿಮ್ಮಲ್ಲಿ ಒಳಗೂಡಿಸ್ಕೊಂಡು ತಿರ್ಗಾ ಅದನ್ನ ಸರಿಪಡಿಸ್ಕೊಂಡಿದ್ದೀರಾ ಅನ್ನೋದು ತಿಳ್ಕೊಬೋದಾ? ಆವಾಗ ಆತ್ಮಾವಲೋಕನ ಮಾಡ್ಕೊಬೇಕು. ಯಾಕೆ ಈ ಪಿಕ್ಚರು ಇಂಥ ಪಿಕ್ಚರು ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಗಲಿಲ್ಲ, ಏನು ತಪ್ಪಿದೆ, ಏನು ತಪ್ಪು ಮಾಡಿದ್ದೀನಿ ಅಂತ ಮತ್ತೆ ಸಿನಿಮಾನ ನೋಡಿ ಆ ತಪ್ಪುಗಳನ್ನ ನೆಕ್ಸ್ಟು ತಿದ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಆವಾಗ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಅಂತ. ಆಮೇಲೆ ಅದು ಕೂಡ ನಾನತ್ವ ತೋರಿಸ್ಬಾರ್ದು. ನಾನು ಚೆನ್ನಾಗೇ ಮಾಡಿದ್ದೀನಿ, ನಾನು ಸಿನಿಮಾ ಸೂಪರಾಗೈತೆ, ಯಾಕೆ ಜನಗಳಿಗೆ ಟೇಸ್ಟ್ ಇಲ್ಲ ಅಂತ ಜನಗಳ ಮೇಲೆ ತಾಕಬಾರ್ದು. ಅಡುಗೂ ಅಷ್ಟೇ, ಜನಗಳಿಗೆ ಏನೋ ಒಂದು ಸ್ಪಾರ್ಕ್ ಆಗಬೇಕು. ಒಂದೇ ಒಂದು ಸ್ಪಾರ್ಕ್, ಇಡೀ ಸಿನಿಮಾ ಬೇಕಾಗಿಲ್ಲ ಅವ್ನಿಗೆ, ಯಾವುದೋ ಒಂದು ವಿಷಯ ಹಂಗೆ ಸ್ಪಾರ್ಕ್ ಆಗಿಬಿಟ್ರೆ ಎತ್ಕೊಂಡು ಹೋಗ್ಬಿಡ್ತಾನೆ. ಆ ಸ್ಪಾರ್ಕ್ಗೆ ನಾವು ಹಂಗೆ ಇದು ಮಾಡ್ಬೇಕು. ಹೌದು, ಒಂದು ಏಣಿ ಆಗಬೇಕು. ಹೌದು. ಅಣ್ಣವರು ಅಭಿಮಾನಿಗಳನ್ನ ದೇವರು ಅಂದರು. ಇವತ್ತಿನ ದಿನ ಕೆಲವು ಚಿತ್ರಗಳ ತಂಡಗಳನ್ನ ನೋಡ್ತಾ ಇದ್ದೀನಿ, ಅವರು ಕನ್ನಡ ಚಿತ್ರ ನೋಡೋಕ್ಕೆ ಬರೋದಿಲ್ಲ, ಅಭಿಮಾನಿಗಳನ್ನ ಬೈಯೋದು ಮಾಡೋದು ಮಾಡ್ತಾರೆ. ಅದೇ ನೀವು ಹೇಳ್ದಂಗೆ ಆ ಸ್ಪಾರ್ಕ್ ಏನಿದೆ ಅದನ್ನು ಕೂಡ ಪ್ರಯತ್ನ ಮಾಡಿದ್ರೆ ಎಂಥ ಸಿನಿಮಾನು ಗೆಲ್ಸಿರೋ ಅಂಥ ಉದಾಹರಣೆಗಳಿದಾವೆ. ಹೌದು, ಉದಾಹರಣೆಗಳೇನು ತುಂಬಾ ಆ ಥರ ಮುಂದಕ್ಕೂ ಆಗುತ್ತೆ ಕೂಡ ಅದು. ಅದರಿಂದ ನಾನು ಹೇಳೋದೇನು ಅಂದರೆ, ಈಗ ಇನ್ನೊಂದು ವಿಷಯ ಇದೆ. ನಾನು ಕೇಳ್ಪಟ್ಟಂಗೆ, ನನ್ನ ಅನುಭವಕ್ಕೆ ಬಂದಂಗೆ, ರೈಟಿಂಗ್ ಅನ್ನೋದು ಸ್ಟೆಪ್ಪಿಂಗ್ ಸ್ಟೋನ್, ಅದು ಫಸ್ಟು ಫುಡ್ ಸ್ಟೆಪ್ಸ್ ಟು ಸಿನಿಮಾ ರೈಟಿಂಗ್ ಅನ್ನೋದು. ಮತ್ತು ಕೆಲವು ತಂಡಗಳು ಈ ರೈಟಿಂಗ್ ಹಂತದಲ್ಲೇ ಈ ರಿಸಾರ್ಟು, ಹೋಟೆಲು, ರೂಮ್ ಹಾಕ್ಕೊಡಿ, ಅದು ಮಾಡಿ ಇದು ಮಾಡಿ ಅಂತ ಬಜೆಟ್ನ ಸಾಕಷ್ಟು ಒಂದು ಇದನ್ನು ರೈಟಿಂಗ್ ಹಂತದಲ್ಲೇ ಖರ್ಚು ಮಾಡಿಸ್ತಾರೆ ನಮ್ಮ ಅನ್ನದಾತರ ಕೈಯಲ್ಲಿ. ಕ್ರಿಯೇಟಿವ್ ಲಿಬರ್ಟಿಗೆ ಧಕ್ಕೆ ತನ್ನಿ ಅಂತ ನಾನು ಹೇಳ್ತಾ ಇಲ್ಲ, ಮಾಡಲಿ, ಆದ್ರೂ ದುಬಾರಿ ದುಂದು ವೆಚ್ಚ ಥರ ಮಾಡಿಬಿಟ್ರೆ
ಪ್ರೊಡಕ್ಷನ್ ಲೆವೆಲ್ಗೆ ಹೋಗುವಾಗ ಏನು ಮಾಡ್ತಾರೆ, ಪ್ರೊಡಕ್ಷನ್ ಲೆವೆಲ್ಗೆ ಹೋಗುವಾಗಲೇ ಇಲ್ಲಿ ಇಷ್ಟು ಸಾಕಷ್ಟು ಖರ್ಚಾಗಿದೆ ಅಂದರೆ ಇನ್ನು ಪ್ರೊಡಕ್ಷನ್ ಲೆವೆಲ್ಗೆ ಹೋದ್ಮೇಲೆ ಖರ್ಚು ಮಾಡ್ತಾರೆ. ಅಡ್ವರ್ಟೈಸ್ ಮಾಡೋಕ್ಕಾಗಲಿ ರಿಲೀಸ್ ಮಾಡೋಕ್ಕಾಗಲಿ ದುಡ್ಡಿರಲ್ಲ. ಎಷ್ಟೋ ಜನ ನಿರ್ಮಾಪಕರತೆ ಅದಾಗಿದೆ. ಅದಕ್ಕೆ ನೀವು ಒಂದು ಕಿವಿ ಮಾತೇನು ಹೇಳಬೇಕು? ಕಿವಿ ಮಾತು ಏನು ಅಂತಂದರೆ, ಅದು ಎಲ್ರಿಗೂ ಗೊತ್ತಾಗೋ ವಿಷಯ ಏನು ಅಂತಂದರೆ, ಬರವಣಿಗೆಗೆ ನೀವು ಅಷ್ಟು ಖರ್ಚು ಮಾಡಿ ನಮಗೆ ಸ್ಟಾರ್ ಹೋಟ್ಲಲ್ಲೇ ಬೇಕು, ಸ್ಟಾರ್ ಹೋಟ್ಲ್ ಹೋದ್ರೆ ಮಾತ್ರ ಮೂಡ್ ಬರೋದಾ? ಅದೇ ರೋಡಲ್ಲಿ ಹೋಗ್ತಾನು ಬರ್ಕೊಂಡು ಹೋಗ್ಬೋದು. ನಾನು ಏನು ಅಂತಂದರೆ, ಮೂಡು ಅಂತ ಅನ್ನೋದು ಬರಬೇಕು, ಮೂಡು ಅಂತ ಅನ್ನೋದು ಮರ್ಸ್ಕೊಬೇಕು, ಬರಿಬೇಕು ಅಂತಂದರೆ ಅದು ಶುದ್ಧ ತುಳ್ಳು. ಯಾಕೆಂದರೆ ಬಂದಿರೋದೇ ನಾವು ಬರವಣಿಗೆ ಕೆಲಸ. ಆ ಬರವಣಿಗೆಯಲ್ಲಿ ನಾವು ಯಾವ ಟೈಮ್ ಆದ್ರೂ ಯಾವುದಿದ್ರೂ ಆರಾಮಾಗಿ ನಾವು ತಲೆಗೆ ಅದನ್ನು ತಗೊಂಡು 3 ಹೊತ್ತು 24 ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಒಂದಲ್ಲ ಒಂದು ಸಿಗುತ್ತೆ. ಆಮೇಲೆ ನೀವು ಹೇಳ್ದಂಗೆ ಸ್ಟಾರ್ ಹೋಟ್ಲು ಈ ಹೋಟ್ಲು ಎಲ್ಲ ಬೇಕಾಗಿಲ್ಲ ಸರ್. ಈಗ ನೀವು ಸ್ಟಾರ್ ಹೋಟ್ಲೇ ಮಾಡ್ಕೋದು ಎಷ್ಟಾಗಲ್ಲ ಕುಂತ್ಕೊಂಡ್ಬಿಡ್ತೀರಿ, ಇಡೀ ಸ್ಟಾರ್ ಹೋಟ್ಲು ಕುಂತ್ಕೊಂಡ್ಬಿಡ್ತೀರಿ. ಇಲ್ಲ, ಒಳಗೆ ಅಷ್ಟೇ. ಒಂದು ಪೇಪರ್ಗೆ ಎಷ್ಟು ಜಾಗ ಬೇಕಾಗುತ್ತೆ ಅಷ್ಟು ಅದನ್ನು ಕ್ರಿಯೇಟ್ ಮಾಡೋ ಮತ್ತು ಅದು ಜಾಸ್ತಿ ಖರ್ಚು ಮಾಡ್ಬಾರ್ದು. ಹಿಂದಿಂದನೇ ಬೇಸಿಕ್ಕಿಂದನೇ ಹೋಗ್ಬೇಕು. ಆಮೇಲೆ ಏನು ಗೊತ್ತಾ, ರೈತರುಗಳಿಗೆ ನನಗೆ ಅಂತಲ್ಲ ಎಲ್ರಿಗೂ ಅಷ್ಟೇ ಸುಖ ತೋರಿಸ್ಬಾರ್ದು. ಸುಖ ಅಂತಂದರೆ ಅಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರೆ ಅವನೇನು ಬರೀತಾರೆ, ಔಟ್ ಆಫ್ ಮೈಂಡ್ ಆಗ್ಬಿಡ್ತಾರೆ, ಔಟ್ ಆಫ್ ಮೂಡ್ ಹೋಗ್ಬಿಡ್ತಾರೆ. ಹಾಗೆ ಸಾಕಷ್ಟು ಹೊಸ ತಂಡಗಳು ಈ ನಡುವೆ ಬೌಂಡ್ ಸ್ಕ್ರಿಪ್ಟ್ ಅಂತಾನೆ ತೊಗೊಂಬರ್ತಾ ಇದ್ದಾರೆ. ಆ ಬೌಂಡ್ ಸ್ಕ್ರಿಪ್ಟ್ ತೊಗೊಂಬಂದು ಒಬ್ಬ ನಿರ್ಮಾಪಕನ ಅಪ್ರೋಚ್ ಮಾಡಿದಾಗ ಅದರಿಂದ ಆಗೋ ಬೆನಿಫಿಟ್ಸ್ ಏನಿದೆ ಮತ್ತು ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ. ಈಗ ಬೌಂಡ್ ಸ್ಕ್ರಿಪ್ಟು ಅದು ಮಾಡ್ಕೊಂಡು ಬರ್ತಾ ಇರೋದೇ ತುಂಬ ಒಳ್ಳೆಯದು. ಯಾಕೆಂತಂದರೆ ಪ್ರತಿಯೊಂದು ತಪ್ಪು ಒಪ್ಪು ಕೂಡ. ಆಮೇಲೆ ಇನ್ನೊಂದು, ಆ ಬೌಂಡ್ ಸ್ಕ್ರಿಪ್ಟ್ ಮಾಡ್ಕೊಂಬಂದಿರ್ತಲ್ಲ, ಕೇಳಿದಾಗ ಕತೆ ಇನ್ನೊಬ್ರು ಯಾರಿಗೂ ನಿಮಗೆ ಹೇಳಿದಾಗ, ಅಂದರೆ ಎದುರುಗಳನ್ನು ಕೇಳಿದಾಗ ನಿಮಗೇನೋ ಒಂದು ಅನ್ನಿಸ್ಬೋದು ಅಲ್ಲಿ ಚೇಂಜ್ ಮಾಡಬೇಕು ಅಂತ. ಆ ಚೇಂಜ್ ಮಾಡೋ ಮನಸ್ಥಿತಿ ಇರಬೇಕು. ನಾನು ಮಾಡಿದ್ದೆ ಕರೆಕ್ಟು ಅನ್ನೋದು ಇರಬಾರ್ದು ಅಲ್ವಾ? ಎಲ್ಲ ಟೀಮ್ ವರ್ಕ್. ಅದು ನೀವು ಹೇಳ್ದಂಗೆ ಟೋಟಲಿ 24 ವಿಭಾಗಗಳು ಸೇರಿದ್ರೇ ಒಂದು ಸಿನಿಮಾ ಅಂತ ಸಕ್ಸಸ್ ಕಾಣೋದು ಅಲ್ವಾ? ಅದೇ ಥರ ಪ್ರತಿಯೊಬ್ಬರು ಟೀಮ್ನು ಕಟ್ಕೊಂಡು ಪ್ರತಿಯೊಬ್ಬರು ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟ್ರು ಮಾತು ಕೇಳಬೇಕು. ಆ ಸೀನ್ ಯಾಕೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಇರುತ್ತೆ. ಅಲ್ಲ, ನೀವು ಹೇಳಿದ್ದು ತುಂಬ ಸತ್ಯ. ಏನು ಅಂದರೆ ನಾನು ಮಾಡಿದ್ದೇ ಸರಿ, ನಾನು ಮಾಡಿದ್ದೇ ಜನ ನೋಡಬೇಕು ಅನ್ನೋದು ಅದು ಮೂರ್ಖತನದ ಪರಮಾವಧಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈಗ ತಾನೇ ಇತ್ತೀಚೆಗೆ ರಿಲೀಸ್ ಆಗಿರೋಂಥ ದೊಡ್ಡ ಸಿನಿಮಾನು ಅದು ಪ್ರೇಕ್ಷಕರು ತಿರಸ್ಕಾರ ಮಾಡಿದ್ದಾರೆ. ಯಾಕೆಂದರೆ ನಾವು ಏನು ತೋರಿಸ್ತೀವೋ ಅದು ನೋಡಬೇಕು ಅನ್ನೋ ಮನೋಭಾವ ಇದ್ದರೆ ಅದು ನಡೆಯೋದಿಲ್ಲ. ಏನಿದೆ ಫಸ್ಟೇ, ಯಾಕೆಂದರೆ ಸಿನಿಮಾ ಒಂದು ಸತಿ ತೆಗೆದಾದ ಮೇಲೆ, ಎಡಿಟ್ ಆದಮೇಲೆ, ಸಿನಿಮಾ ರೆಡಿ ಆದಮೇಲೆ ಯಾವುದೇ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. ಏನೇ ಇದ್ರೂ ಪೇಪರ್ ವರ್ಕಲ್ಲೇ ಮಾಡಬೇಕು. ನಾಟಕ ಬೇಕಾದ್ರೆ ನೆಕ್ಸ್ಟ್ ಹೋಗಿ ಚೇಂಜ್ ಮಾಡ್ಕೊಂಬಿಡ್ಬೋದು. ಸಿನಿಮಾ ಹಂಗೆ ಮಾಡಲ್ಲ. ಹಾಗೆ ಅದಕ್ಕೆ ಒಂದು 20 ಸಲ ನೀವು ಇದಕ್ಕೆ ಅದು ರೆಸ್ಟೋರೆಂಟ್ಗಳು ಮತ್ತು ರೆಸಾರ್ಟ್ಸ್ಗಳಿಗೆ ಸ್ಟಾರ್ ಹೋಟೆಲ್ಗಳಿಗೆ ಖರ್ಚು ಮಾಡೋಕ್ಕಿಂತ ಇದನ್ನೇ ಖರ್ಚು ಮಾಡಿ ಒಂದು 20 ಸಲ ತಲೆಗೆ ಹಾಕಿ ಕರೆಕ್ಟಾ ಸರಿನಾ ಅಂತ ಡಿಸ್ಕಷನ್ ಕೊಡಿಸಿ. ಈಗ ನನಗೆ ಅನುಭವ ಇಲ್ಲ, ಬಟ್ ಅವಾಗೆಲ್ಲ ಹೇಳ್ತಾ ಇದ್ರಲ್ಲ, ಈಗ ನಮ್ಮ ಜಿ ಉದಯಶಂಕರ್ ಕಾಲದಲ್ಲಿರ್ತಕ್ಕಂಥವ್ರೆಲ್ಲ ರೈಟ್ರುಗಳು ಬಂದು ಕತೆ ಕೇಳಿ ಅವ್ರವ್ರ ಒಪಿನಿಯನ್ ಹೇಳ್ತಿದ್ರಂತೆ. ಆ ಥರ ಡಿಸ್ಕಷನ್ ಮನೋಭಾವನೆ ಇಲ್ವಲ್ಲ, ನಂದು ಅವ್ನಿಗೇನು ಹೇಳ್ಬೇಕು, ಅವನದು ನಾನೇ ಕೇಳಬೇಕು ಅನ್ನೋದು ಈ ಥರ ಇರುತ್ತೆ. ಅದು ತಪ್ಪು. ಯಾಕೆಂದರೆ ಒಂದು ಕನ್ನಡ ಸಿನಿಮಾನ ನಾವು ಮೇಲೆ ತರಬೇಕು ಅಂತಂದರೆ ಎಲ್ಲರದು ಅನುಭವಗಳು ಬೇಕು, ಮತ್ತು ಅದು ಬೇಕಾದಂಥ ನಮ್ಮ ಸಿನಿಮಾಗೆ ಏನು ಬೇಕು ಶಕ್ತಿ ಅದನ್ನೆಲ್ಲ ತುಂಬಿಸೋಕ್ಕೆ ಏನು ಕಾಂಪ್ರಮೈಸ್ ಆದರೆ ಏನು ತೊಂದರೆ ಇಲ್ಲ. ಅಲ್ಲ, ನೀವು ಹೇಳಿದ ಸತ್ಯ. ಏನು ಅಂದರೆ ಒಂದು ಕಥೆನ 10 ಜನಕ್ಕೆ ಹೇಳಿ, ಅಂದರೆ ನಿಮ್ಮ ತಂಡ ಯಾವುದಿದೆ ಆ ತಂಡಕ್ಕೆ ನಿಮ್ಮ ಕಾನ್ಫಿಡೆನ್ಸ್ ಅದು ಈ ತಂಡದ ಬಳಿ ಶೇರ್ ಮಾಡಿಕೊಂಡ್ರೆ ಏನೂ ಆಗಲ್ಲ ಅಂತ. ಬಟ್ ಈಗ ಏನು ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದರೆ, ಒಬ್ಬ ರೈಟರ್ ಆಗಲಿ ಡೈರೆಕ್ಟರ್ ಆಗಲಿ ಅವನ ಕಥೆನ ಪ್ರೊಡ್ಯೂಸರ್ಗೆ ಸಂಪೂರ್ಣವಾಗಿ ಹೇಳ್ತಾ ಇಲ್ಲ. ಯಾಕೆಂದರೆ ಅಯ್ಯೋ ಅದು ಕದ್ದುಬಿಟ್ಟು ಇನ್ನೊಂದು ಮಾಡ್ಕೊಂಡ್ಬಿಡ್ತಾರೇನೋ ಅನ್ನೋ ಮನೋಭಾವ ಅವನಿಗೆ. ಆದರೆ ಯಾವತ್ತೂ ಯಾವ ಥಾಟ್ಸ್ನು ಯಾರು ಕದಿಯೋಕ್ಕಾಗೋದಿಲ್ಲ. ಯಾಕೆಂದರೆ ನಿಮ್ಮ ಥಾಟ್ ಪ್ರೋಸೆಸ್ಸೇ ಬೇರೆ, ಇನ್ನೊಬ್ರು ಥಾಟ್ ಪ್ರೊಸೆಸ್ಸೇ ಬೇರೆ. ಅವ್ರು ಎಷ್ಟೇ ಕತೆ ಮಾಡಿದ್ರು ನೀವು ಮಾಡೋ ಕತೆನೇ ತಿರ್ಗಾ ಅವ್ರು ಮಾಡೋಕ್ಕಾಗಲ್ಲ. ಅದು ಓರಲ್ಲಿ ಹೇಳಿದ್ಮೇಲೆ, ನೀವು ಸ್ಕ್ರಿಪ್ಟು ಕೊಡದಲ್ಲೇ ಬರೀ ಓರಲ್ಲಿ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಸರ್? ಏನು ತಪ್ಪೇನಿಲ್ಲ. ಆಮೇಲೆ ಏನು ಗೊತ್ತಾ, ಈಗ ನೀವು ಉಡಿಸಿರೋ ಮಗುಗೆ ನೀವು ತಂದೆ ಅಂತ ಗೊತ್ತಿರುತ್ತೆ, ಆಯಿತಾ? ಅವನು ಆ ಮಗು ಬಂದು ಅಂಕಲ್ ಅಂತ ಕೂಗೋದೇ ಹೊರತು ಅಪ್ಪ ಅಂತ ಕೂಗೋಕ್ಕಾಗಲ್ಲ. ಆಮೇಲೆ ಇಂಥ ಮಕ್ಕಳನ್ನ ಇಂಥ ಕತೆನೇ ನಾನು 1000 ಬರೆಯಬಲ್ಲ, ಅದೇನು ಕದ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಅಂತಾರೆ. ಆ ಥರ ಫಸ್ಟ್ ಆ ಡೌಟ್ ಬಿಡಿ. ನಿರ್ಮಾಪಕರಿಗೆ ಕತೆ ಸಂಪೂರ್ಣವಾಗಿ ಹೇಳಿ ಅವರು ಮನಸ್ಸಿಗೆ ಒಪ್ಪಿ ಆದಮೇಲೆ ಅದು ನಡೀತಾ ಇದೆ ನಿಜ, ಯಾವುದು ಕತೆಗಳು ಕದೀತಾ ಇದ್ದಾರೆ. ಬಟ್ಟು ನೋಡ್ಕೊಂಡು ಮಾಡಿ ಅದ್ರಲ್ಲೂ ಅದು ಕೂಡ ಟ್ಯಾಲೆಂಟೇ. ನಾನು ಒಟ್ಟಿನಲ್ಲಿ ಈ ಸಿನಿಮಾನ ಮಾಡಿ ಮುಗಿಸ್ಲೇಬೇಕು, ನಾನು ಗೆಲ್ಲೇಬೇಕು, ಈ ಕಡೆ ನಾನು ನಿರ್ಮಾಪಕನೂ ಹಾಕೊಬೇಕು ಅಂತ ಅನ್ನೋದನ್ನ ಟ್ಯಾಲೆಂಟ್ ಫಸ್ಟ್ ಉಪಯೋಗಿಸಿ ಅದನ್ನ. ಆಮೇಲೆ ಕತೆ ಹೇಳಿ, ಆಮೇಲೆ ಕತೆ ಹೇಳ್ಬಿಟ್ಟಿದ್ದು ಅಂದರೆ
ನೀವು ಅದೊಂದೇ ಕಥೆನೇ ಸೀಮಿತನಾ? ಅದೇ ಅದೇ ಅದು ಮಾಡಕ್ಕೆ ಆಗಲ್ಲ ಒಂದು. ಅದೇ ನನ್ನ ಪ್ರಕಾರ ಕತೆಗಾರಂಗೆ ಏನು ಗೊತ್ತಾ, ಅವನು ಕತೆ ಕದ್ರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಇಲ್ಲ. ಯಾಕೆಂದ್ರೆ ವರ್ಕಿಂಗ್ ಇದೆ ಅಂತ ಅರ್ಥ, ಅದಕ್ಕೋಸ್ಕರ ಕದೀತಾ ಇದ್ದಾರೆ ಏನೋ. ಕೆಪಾಸಿಟಿ ಕೊಟ್ಟಾಗ್ಬಿಡ್ತು. ಹೌದು ಹೌದು. ಹಂಗಾದ್ರೆ ನನ್ನ ಕಥೆಲಿ ಏನೋ ಒಂದು ಶಕ್ತಿ ಇದೆ, ಇಲ್ಲ ನಾನು ಮಾಡೋ ಕಥೆಗಳಲ್ಲೂ ಶಕ್ತಿ ಇದೆ ಅಂತ ಅವನಿಗೊಂದು ಆತ್ಮಸ್ಥೈರ್ಯ ಬಂದವು. ಆದರೆ ಒಂದು ಪಡ್ಕೊಳ್ಬೇಕು, ಒಂದು ಬಿಟ್ಕೊಡ್ಬೇಕು. ಇದೆಲ್ಲದ್ರ ನಡುವೆ ಸರ್ ಒಂದು ಪ್ರಾಬ್ಲಮ್ ಇದೆ. ಏನು ಅಂದರೆ ನಮ್ಮ ಸಿನಿಮಾ ರಂಗಕ್ಕೆ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ, ಅವ್ರಿಗೆ ಯಾರು ಸಿನಿಮಾ ರಂಗಕ್ಕೆ ಬರ್ತೀನಿ ಅಂತಾರಲ್ಲ, ಅವ್ರಿಗೆ ಫಸ್ಟ್ ಆಫ್ ಆಲ್ ಫ್ಯಾಮಿಲಿಯೇ ಸಪೋರ್ಟ್ ಸಿಗಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಇಂಡಸ್ಟ್ರಿ ಇದೆ, ಇಷ್ಟು ದೊಡ್ಡ ಕೆಲಸಗಳಿದ್ದಾವೆ, ನಾನಾ ವಿಭಾಗಗಳಿದ್ದಾವೆ, ಆದರೂ ನಾನು ಸಿನಿಮಾಗೆ ಹೋಗ್ತೀನಿ ಅಂದರೆ ತಿರಸ್ಕಾರ, ಬೇಡ ಸಿನಿಮಾ ರಂಗ ಸರಿ ಇಲ್ಲ ಅನ್ನೋದೇ ಎಲ್ಲರ ತಲೆಯಲ್ಲೂ ಇದೆ 90%. ಇನ್ನು 10% ಪ್ರೋತ್ಸಾಹ ಮಾಡ್ತಾರೆ, 90% ಇದನ್ನು ಮಾಡ್ತಾ ಇರೋದು ನಮ್ಮ ನಂಬರ್ ಆಫ್ ಫೇಲ್ಯೂರ್ಸಿಂದನ ಅಥವಾ ಬೇರೆ ಏನಾದರೂ ನಮ್ಮ ನಾನಾ ಕಾರಣಗಳಿಂದ ಈ ಥರ ಮಕ್ಕಳನ್ನ ಸಿನಿಮಾ ರಂಗದಿಂದ ದೂರ ಇಡಬೇಕು ಅಂದ್ಕೊಳ್ತಾರ ಪೇರೆಂಟ್ಸು, ಗೊತ್ತಿಲ್ಲ. ಅಂಥ ಪೇರೆಂಟ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್? ಏನಿಲ್ಲ ನೋಡಿ, ಈಗ ಆಟೋ ಸ್ಟ್ಯಾಂಡ್ ಅಂತಂದಮೇಲೆ 100 ಜನ ಇರ್ತಾರೆ. ಅದ್ರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಈಗ ಸಿನಿಮಾ ಮಂದಿರ ಯಾರೋ ಒಬ್ಬ ತಪ್ಪು ಮಾಡಿ, ಏನೋ ಒಂದು ತಪ್ಪು ಮಾಡಿ ಇಡೀ ಲೋಕಕ್ಕೆ ಗೊತ್ತಾಗೋ ಥರ ಮಾಡೋದಂತಂದ್ರೆ ಪ್ರತಿಯೊಬ್ಬರು ಆ ಥರನೇ ಇರಲ್ಲ. ಈಗ ಅದರ ಮೇಲೆ ನಿಮಗೆ ನಂಬಿಕೆ ಇರಲ್ಲ. ಅವಾಗ ಈಗ ನಿಮ್ಮ ಮನೆಯಿಂದ ಒಂದು ಸಿನಿಮಾ ಸಪೋರ್ಟ್ ಮಾಡ್ತೀವಿ, ಅವನೇನೋ ಕಲೆಯಲ್ಲಿ ಒಂದು ಆಸಕ್ತಿ ಪಡೆದಿದ್ದಾನೆ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡಬೇಕು. ಆದರೆ ಅದಕ್ಕೂ ಅವ್ರು ಸಪೋರ್ಟ್ ಮಾಡೋ ಹಾದಿಯಲ್ಲಿ ನೋಡಪ್ಪ ಈ ಥರದ್ದೆಲ್ಲ ಹಾದಿಗಳಿರುತ್ತೆ, ಅದನ್ನೆಲ್ಲ ನೀವು ದಾಟ್ಕೊಂಡು ಈ ಶೋಧನೆಗಳನ್ನೆಲ್ಲ ಮುಗಿಸಿ ಸಾಧನೆ ಹಾದಿಗೆ ಹಿಡಿ ಅಂತಂದ್ಬಿಟ್ಟು ಕಾಲಿಡು ಅಂತಂದ್ಬಿಟ್ಟು ಹೇಳಿ ಸಪೋರ್ಟ್ ಮಾಡಬೇಕೇ ಹೊರತು ಯಾರೋ ಒಬ್ಬರು ಮಾಡೋದು ಅಂತಂದ್ರೆ ನೀನು ಅದೇ ಥರ ಆಗುತ್ತೆ ಅಂತಂದ್ಬಿಟ್ಟು. ಅಂದರೆ ನೀವು ಹೇಳೋ ಅರ್ಥ ಶೋಧನೆ ಇಲ್ಲದೆ ಸಾಧನೆ ಕಷ್ಟ ಅಷ್ಟೇ. ಶಾರ್ಟ್ ಕಟ್ಗಳು ಯಾವುದೂ ಇಲ್ಲ, ಕಷ್ಟ. ಆಮೇಲೆ ಶಾರ್ಟ್ ಕಟ್ಗಳಲ್ಲಿ ನಾವು ಸಿನಿಮಾ ರಂಗದಲ್ಲಿ ಬದುಕೋಕ್ಕೆ ಆಗಲ್ಲ. ಇದು ಈಗ ನೆಕ್ಸ್ಟ್ ಹೇಳ್ತೀನಿ. ಈಗ ನಮ್ಮದು ಕತೆ ನೀವು ಕದ್ರು ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ಬಿಟ್ರಿ, ನೆಕ್ಸ್ಟು ನೀವೇನು ಕತೆ ಮಾಡ್ತೀರಿ? ಹೌದು ಹೌದು, ಬರೀ ಕದಿಯೋಕ್ಕೆ ಬರುತ್ತಲ್ಲ, ಕತೆ ಬರೆಯೋಕ್ಕೆ ಬರಲ್ವಲ್ಲ, ಅದಕ್ಕೆ ಬರಲ್ಲ. ಹಂಗೆ ಆ ಥರ. ಈಗ ನಿತ್ಯ ಇಟ್ಕೊಟ್ಟಿದ್ದಿಲ್ಲ ಸಿನಿಮಾ, ನನಗೆ ಇನ್ನೊಂದು ಕತೆ ಹೇಳಿ ಅಂತಂದಾಗ ಏನು ಹೇಳೋಕ್ಕಾಗಲ್ಲ. ಅದೇ ಸರ್, ಎಂಟೈರ್ ನಿಮ್ಮ ಸಿನಿಮಾ ಜರ್ನಿನಲ್ಲಿ ಯಾವತ್ತಾದರೂ ನೀವು ಯಾಕಾದರೂ ನಾನು ಸಿನಿಮಾ ರಂಗಕ್ಕೆ ಬಂದೋ ಅನ್ನೋ ರಿಪೆಂಟ್ ಇದ್ದಿದ್ರೆ ನೀವು ಇಲ್ಲಿ ತನಕ ಇರ್ತಿರ್ಲಿಲ್ಲ. ಹೌದು ಹೌದು ಹೌದು. ಬಟ್ ನೀವು ಅಷ್ಟು ಕಷ್ಟಗಳು, ಅಷ್ಟು ಸಕ್ಸಸ್ಸು ಎಲ್ಲ ನೋಡಿಕೊಂಡು ಇವತ್ತಿಗೂ ಮುಂದೆ ಸಾಗ್ತಾ ಇದ್ದೀರಾ. ಆದರೆ ಎಲ್ಲ ಮಳವಳ್ಳಿ ಸಾಯಿ ಕೃಷ್ಣ ಅವರು ಜನರಿಗೆ, ಯಾರೋ ಹೊಸಬ್ರಿಗೆ ಕೈಗೆ ಎಟಕ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಇದೆ. ಅದ್ರ ಬಗ್ಗೆ ಏನಾಯ್ತು ಸರ್? ಇಲ್ಲ, ಇದ್ರ ಬಗ್ಗೆ ನನಗೆ ತುಂಬ ಜನ ಹೇಳಿದ್ರು. ಹೊಸ ಡೈರೆಕ್ಟರ್ಗಳು ಮತ್ತು ಹೊಸ ಪ್ರೊಡ್ಯೂಸರ್ಗಳು ಏನಾದ್ರು ಬಂದರೆ ಅವರು ಜೋಗಿ ರೈಟ್ರನ್ನ ಹಾಕೋಣ ಅಂತ ಅಷ್ಟೇ. ಅವ್ರದ್ದೆಲ್ಲ ಕಾಸ್ಟ್ಲಿ ಮುಟ್ಟಕ್ಕಾಗ್ತಾ ಅಷ್ಟೊತ್ತು ಬರೋಕ್ಕಾಗಲ್ಲ, ಅಥವಾ ಅವ್ರು ಮಾತಾಡ್ಸೋದೇ ಬೇಡ ಅಂತಂದ್ಬಿಟ್ಟು ಅವ್ರವರೇ ಡಿಸೈಡ್ ಮಾಡಿಬಿಡ್ತಾರೆ. ಆ ಥರ ಅಲ್ಲ. ಏನು ಅಂತಂದರೆ ಬರವಣಿಗೆ ಬಂದು ದೊಡ್ಡ ಬಡ್ಜೆಟ್ಟು ಚಿಕ್ಕ ಬಡ್ಜೆಟ್ಟು ಅಂತ ಅಲ್ಲ, ಬರವಣಿಗೆ ಒಂದೇ ಅಲ್ವಾ? ಈಗ ನೀವೇನು ಸೀನ್ ಮಾಡಿರ್ತೀರಿ ಅದು ನಾನು ಬರೀಲೇಬೇಕು, ನೀವು ಅದನ್ನು ಸೀನ ತಂದೆ ತರ್ತೀರಿ. ಹೌದಾ? ಹೌದು ಹೌದು. ಇದರಿಂದ ಏನು ನನ್ನ ಅವರು ಕಾಂಟ್ಯಾಕ್ಟ್ ಆರಾಮಾಗಿ ಮಾಡ್ಬೋದು. ಏನು ಅಂತಂದ್ರೆ ಬಂದು ವಿಚಾರ ಗೊತ್ತಾದಿರ್ತಾನೆ. ಅಲ್ಲೆಲ್ಲೋ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ತುಂಬ ದೂರನಂತೆ, ಆಗಲ್ವಂತೆ, ಹತ್ತಕ್ಕಾಗಲ್ವಂತ. ಅಲ್ಲಿಗೆ ಹೋದ್ಮೇಲೆ ಅಂತ ಗೊತ್ತಾಗೋದು. ಹೌದು ಹೌದು. ಅದೇ ಆ ವಿಷಯನ ನಮ್ಮ ಜನರಿಗೆ ನೀವು ಅವ್ರಿಗೆ ಕೈಗೆಟಕ್ತೀರ, ಜೊತೆಗೆ ಹೊಸ ತಂಡಗಳು ಬಂದ್ರೂ ಅದ್ರ ಜೊತೆ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನ ಮೆಸೇಜ್ ಕೊಡೋಕ್ಕೋಸ್ಕರನೇ ಆ ಪ್ರಶ್ನೆ ಕೇಳಿದೆ. ಯಾಕೆಂದರೆ ಎಲ್ಲರೂ ಏನಂದರೆ ಅವರಷ್ಟಕ್ಕೆ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅವರೇ ಡಿಸೈಡ್ ಮಾಡಿಕೊಂಡು ಇಲ್ಲ ಇದು ಕೈಗೆಟ್ಕಲ್ಲ, ಅದಕ್ಕೆ ದ್ರಾಕ್ಷಿ ಹುಳಿ ಅಂತ ಹೇಳಿದ್ದು ಚಿಕ್ಕ ವಯಸ್ಸಲ್ಲಿ ಒಂದು ಕತೆ ಕೇಳಿದ್ನೆ ಜ್ಞಾಪಕ. ಅದೇ ಥರ ಆಗ್ಬಿಟ್ಟಿದೆ. ಯಾಕೆಂದರೆ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಇವ್ರ ಹತ್ರ ಹೋದರೆ ನಮ್ಮ ಕೈಗೆ ಎಟ್ಕಲ್ಲ, ನಮ್ಮ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ, ಇನ್ನೊಂದು ಆಗ್ಬಿಡುತ್ತೆ ಅಂತ. ಆ ಥರ ಯಾವುದೂ ಇಲ್ಲ. ನೀವು ಅಪ್ರೋಚ್ ಮಾಡೋ ವೇ ಇರಬೇಕು. ಆಮೇಲೆ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಳವಳ್ಳಿ ಸಾಯಿ ಕೃಷ್ಣ ಅವ್ರಿಗೇನು ಕನಸು ಬೀಳಲ್ಲ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಲ್ವಾ? ಅವ್ರಿಗೇನು ಕನಸು ಬೀಳಲ್ಲ, ನಿಮ್ಮ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಅವ್ರು ಸಿಗಲ್ಲ ಅಂತಲ್ಲ. ಅವ್ರದ್ದು ಒಂದು ಆಫೀಸ್ ಇದೆ, ಆ ಆಫೀಸ್ ಹತ್ರ ಹೋಗಿ ರೀಚ್ ಆಗೋದ್ರಲ್ಲಿ ನಾವು ಒಂದು ಸ್ವಲ್ಪ ಪ್ರಯತ್ನ ಬೀಳಬೇಕು ಅನ್ನೋದು ಅವ್ರು ತಿಳ್ಕೋಬೇಕು ಅಂತ. ಈ ಮೂಲಕ ನೀವು ಸಿನಿಮಾ ಮಾಡೋರಿಗೆ ಏನು ಸಂದೇಶ ಕೊಡ್ತೀರಾ ಅಂತ ಹೇಳಿ ನಿಮ್ಮ ಒಂದು ಕೊನೆ ಮಾತು. ಏನಿಲ್ಲ, ಅದು ನಿಜ. ನಾನು ಸಂಭಾವನೆ ಜಾಸ್ತಿನೇ ತಗೊಬೋದು, ಆದರೆ ತಕ್ಕಂತೆ ಕೆಲಸ ಮಾಡಿಕೊಟ್ಟಿರ್ತೀನಿ. ಒಂದು ಈಗ ಆ ಥರ ಬರೀ ಸಂಭಾವನೆನೇ ಮುಖ್ಯ ಆಗಲ್ಲ, ನಮ್ಗೆ ಒಳ್ಳೊಳ್ಳೆ ಕತೆಗಳು ಮುಖ್ಯ ಆಗುತ್ತೆ. ಈಗ ಅಂದರೆ ನಾನು ಕೋಚ್ ಅಂತ ಒಂದು ಸಿನಿಮಾ ಬರೀತಾ ಇರ್ತೀನಿ, ಅದ್ರ ಸಂಭಾವನೆ ಎಷ್ಟು ತಗೊಂಡಿದ್ದೀನಿ ಅಂತ ನಾನು ಹೇಳಲ್ಲ. ಕತೆ ಕೇಳಿದ ತಕ್ಷಣ ನೀವು ಏನಾದ್ರು ಕೊಟ್ಟರೆ ನಾನು ಬರ್ಕೊಡ್ತೀನಿ ಅಂತ ಹೇಳಿದೆ. ಯಾಕೆಂದ್ರೆ ನಿಮ್ಮ ಕತೆ ಅಷ್ಟು ಅದ್ಭುತವಾಗಿದೆ, ತುಂಬ ಚೆನ್ನಾಗೂ ಇದೆ. ಆ ಥರ ಕತೆಗಳು ನಮಗೂ ಚೆನ್ನಾಗಿದ್ದಾಗ ನಮಗೂ ಒಂದು ಒಳ್ಳೆ ಹೆಸರು ಬರುತ್ತಪ್ಪ. ಆಮೇಲೆ ಇಲ್ಲಿ ದುಡ್ಡೇ ಮುಖ್ಯ ಆಗಲ್ಲ,
ಮನುಷ್ಯರು ಹಂಗನ್ಬಿಟ್ಟು ನಾನು ದುಡ್ಡೇ ಬೇಡ ಅಂತ ಹೌದು, ಹೇಳಕ್ಕಾಗಲ್ಲ. ಕರೆಕ್ಟ್ ಏನೋ ನೀಡಿಸಿ ಹೌದು 100% ಕೆಲವು ನಿರ್ಮಾಪಕರು ಇರ್ತಾರೆ ಅಂದರೆ ಅವರು ನನ್ನ ಕಿವಿ ಮಾತು ಹೊಸ ನಿರ್ಮಾಪಕರು ನಾನು ಹೇಳ್ತಾರೆ, ಹೇಳಿ. ಅವರು ಏನೋ ಖರ್ಚು ಮಾಡಿಬಿಟ್ರೆ ಯಾವುದೋ ಒಂದು ಸಿನಿಮಾ ಹಂಗೆ ದುಡ್ಡು ಮಾಡಿಬಿಡ್ತಂತೆ ಹಿಂಗೆ ದುಡ್ಡು ಮಾಡಿಬಿಡ್ತಂತೆ ಅಂತ ಆ ಗಾಳಿ ಮಾತನ್ನ ಕೇಳ್ಕೊಂಡು ಸಿನಿಮಾ ಮಾಡೋಕ್ಕೆ ಬರ್ತಾರೆ. ಬಂದು ನಿರ್ಮಾಪಕನಾಗಬೇಕಾದ್ರೂ ಅವ್ರಿಗೂ ಒಂದು ಕೂಡ ಪಾಠಗಳು ಕಲ್ತ್ಕೊಬೇಕು. ಫಸ್ಟು ಏನೇನು ಬೇಸಿಕ್ ಏನು ಮಾಡಬೇಕು, ಆದ್ದರಿಂದ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೋಗ್ಬೇಕು ಅನ್ನೋದು ಫಸ್ಟ್ ತಿಳ್ಕೊಬೇಕು. ಹೌದು, ಇದಕ್ಕೊಂದು ಕಾಮಿಡಿ ಉದಾಹರಣೆ ಅಂತಂದ್ರೆ ಹೇಳಿ ಅವ್ರ ಹೆಸರು ಹೇಳಲ್ಲ, ಹೇಳಿ. ಅವರು ಪ್ರೊಡ್ಯೂಸರ್ ಬಂದು ಕತೆ ಹೇಳೋದು, ಅಂದರೆ ಡೈರೆಕ್ಟರ್ನು ಕರ್ಕೊಂಡ್ಬಂದು ಕತೆ ಹೇಳೋದು ತುಂಬ ಚೆನ್ನಾಗಿದೆ. ಪಾಪ ಅವ್ರು ಏನೂ ಗೊತ್ತಿಲ್ಲ, ಸಿನಿಮಾ ಏನೇನು ಗೊತ್ತಿಲ್ಲ, ಏನು ಮಾಡಬೇಕು ಅಂತಂತ. ಸರಿ ಆಯ್ತು ರೀ, ಬರ್ಕೊಡ್ತೀನಿ ಡೈಲಾಗ್ ಬರ್ಕೊಡ್ತೀನಿ ಅಂತ ಹೇಳಿದಾಯ್ತು. ಸರ ಒಂದು ಸಿನಿಮಾ 2.5 ಗಂಟೆ ಅಲ್ವಾ, ನಿಮ್ಗೆ 5 ಗಂಟೆ ಕೊಡ್ತೀನಿ ಬರ್ಕೊಡ್ಬಿಡ್ರಿ. ಹಾಗೆ ಈ ಥರದ್ದೆಲ್ಲ ಇರುತ್ತೆ. ಆದರೆ ಡೈರೆಕ್ಟರ್ ಆದವನು ಸರ್ ತಿಂಗ್ಳಾನ್ಗಟ್ಲೆ ಸ್ಕ್ರಿಪ್ಟಿಗೆ ಬೇಕಾಗುತ್ತೆ. ಈಗ ಕತೆ ನಾವು ಒಂದು ಅನ್ಕೊಂಡಿದ್ದೀವಲ್ಲ, ಅದು ಒನ್ಲೈನರ್ ಆರ್ಡರ್ ಮಾಡೋಕ್ಕೆ ಒಂದು ತಿಂಗಳು 2 ತಿಂಗಳು ಬೇಕಾಗುತ್ತೆ. ಆ ಒನ್ಲೈನ್ ಆರ್ಡರ್ ನಾವು ಪರ್ಫೆಕ್ಟ್ ಆದಮೇಲೆ ನಮಗೆ ಈ ಸೀನ್ಗೆ ಈ ಥರ ಡೈಲಾಗ್ಗಳು ಬೇಕು ಅಂತ ಒಬ್ಬ ನಿರ್ಮಾಪಕನಾದವನಿಗೆ ಎಲ್ಲ ತಿನ್ಸ್ಕೊಂಡು ಮಾಡ್ಕೊಂಬರ್ಬೇಕು. ಏನೋ ಸಿಕ್ಬಿಟ್ಟ ಗೆಬ್ಕೊಂಬಿಡೋಣ ಅಂತ ಬರೋದಿಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಅಲ್ಲ, ಏನಂದರೆ ಇದರಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ನಿರ್ಮಾಪಕ ಆಗಬೇಕು ಅಂತ ಬಂದವನು ಎವ್ರಿ ಟೈಮ್ ಇಟ್ ವಿಲ್ ಬಿ ಎ ಫಸ್ಟ್ ಟೈಮ್. ಎಲ್ಲರೂ ಫಸ್ಟ್ ಟೈಮರ್ಸೇ ಈ ಥರ ಜಾಸ್ತಿ ಆಗೋದು. ನಾವು ರೆಗ್ಯುಲರ್ ಆಗಿ ಸಿನಿಮಾ ಮಾಡ್ತಾ ಇರೋ ನಿರ್ಮಾಪಕರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕೆಂದರೆ ಅವರು 10-6 ಸಿನಿಮಾಗಳು ಮಾಡ್ತಾನೆ ಇರ್ತಾರೆ, ವರ್ಷಕ್ಕೆ 1-2 ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಅದ್ರ ಎಕ್ಸ್ಪೀರಿಯನ್ಸ್ ಇರ್ತದೆ, ಪ್ರೋಸ್ ಆ್ಯಂಡ್ ಕಾನ್ಸ್ ಗೊತ್ತಿರ್ತದೆ. ಹೊಸದಾಗಿ ಯಾರೋ ಚಿತ್ರರಂಗದ ಕಡೆ ಸೆಳೆತ ಜಾಸ್ತಿ, ಆ ಬಣ್ಣದ ಲೋಕ, ಅಲ್ಲಿಗೆ ಬರಬೇಕಾದ್ರೆ ಏನು ಮಾಡ್ತಾರೆ, ವಿತೌಟ್ ನಾಲೆಜ್ ಬಂದ್ಬಿಡ್ತಾವೆ. ನಾಲೆಡ್ಜ್ ಬರೋದೇ ಬರೋದು ತಪ್ಪು. ಪ್ಲಸ್ ಇನ್ನೊಂದೇನು ಅಂದರೆ, ನಿರ್ದೇಶಕರಾದವರು ಅಥವಾ ರೈಟರ್ ಆದವರು ಮೊದಲನೇ ಸತಿ ಬಂದಾಗಲೇ ನಿರ್ಮಾಪಕರಿಗೆ ಏನೂ ಗೊತ್ತಿಲ್ಲ ಅಂದಾಗ ಮೊದಲು ಚಿತ್ರರಂಗದ ಬಗ್ಗೆ ತಿಳಿಸಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇದಕ್ಕೆ ಅನ್ನದಾತ ಸುಖೀಭವ ಅಂತ ಹೆಸರಿಟ್ಟಿರೋದು. ತಮಗೆ ಇನ್ನೇನಾದರೂ ಹೇಳಬೇಕು ನಮ್ಮ ಪ್ರೇಕ್ಷಕರಿಗೆ ಅಂದರೆ ಹೇಳ್ಬೋದು. ಇಲ್ಲ, ಅದು ಏನು ಗೊತ್ತಾ, ಆ ಪ್ರೊಡ್ಯೂಸರ್ಗೆ ಎಲ್ಲ ವಿಷಯನೂ ತಿಳಿಸ್ಬೇಕು. ಹೌದು, ಅಕಸ್ಮಾತ್ ಏನೋ ಡೈರೆಕ್ಟರ್ ಮಾತು ಕೇಳ್ಕೊಂಡು ಬಂದ್ಬಿಟ್ರು, ಡೈರೆಕ್ಟ್ರ್ ಏನೋ ಫಸ್ಟು ನಾನು ಸಿನಿಮಾ ಮಾಡೋದು ಸಾಕು ಅನ್ನೋ ಥರ ತುರುಲಿ ಇರ್ತಾರೆ. ನನ್ನ ಹತ್ರ ಬಂದಾಗ ನಾನು ಕೇಳೋದೊಂದೇ, ಹೌದು ನೀವೇನು ಸಿನಿಮಾ ಮಾಡ್ತಾಯಿದ್ದೀರಿ ಅಂತ ಕೇಳ್ತೀನಿ. ದುಡ್ಡುಗ ಈಗ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ. ಇಲ್ಲ ಸರ್, ಒಳ್ಳೆಯ ಸಿನಿಮಾ ಅಂತ ಮಾಡಿದಾಗ ಅವನು ಪ್ರೀತಿ ಇಟ್ಕೊಂಡು ಬಂದವನು ಅಂತ ಆವಾಗ ಇಲ್ಲಿರ್ತಕ್ಕಂಥ ಒಂದಷ್ಟು ಕಷ್ಟ ನಷ್ಟಗಳನ್ನೆಲ್ಲ ಅವ್ರು ಹೇಳಿ ಟೀಚ್ ಕೊಟ್ಟು ಆಮೇಲೆ ಸಿನಿಮಾ ಶುರು ಮಾಡ್ತಾರೆ. ಒಳ್ಳೆಯದು ಸರ್, ಒಳ್ಳೆಯದು. ಅವರು ಹೊಸ ಪ್ರೊಡ್ಯೂಸರ್ ಬಂದ ತಕ್ಷಣ ಫಸ್ಟ್ ಕೇಳಿದೆ ನಾನು, ರಿಲೀಸಿಂಗ್ ಹೆಂಗೆ ಪ್ಲ್ಯಾನ್ ಮಾಡಿದ್ರು, ಫಸ್ಟ್ ರಿಲೀಸಿಂಗ್ ಹೆಂಗೆ ಪ್ಲ್ಯಾನ್ ಮಾಡಿದ್ರು, ಯಾವ ಡಿಸ್ಟ್ರಿಬ್ಯೂಟ್ರ್ ಗೊತ್ತು. ಆಮೇಲೆ ಡೈಲಾಗ್ ಎಲ್ಲ ಬರೆಯೋದು ಒಂದಲ್ಲ 10 ಥರ ಬರ್ಕೊಡ್ಬೋದು, ಕತೆ ಬೇರೆ. ಆದರೆ ನೀವು ಹಾಕಿದಂಥ ಹಣಕ್ಕೆ ಏನು ರಿಟರ್ನ್ ಬರುತ್ತೆ ಅಂತ ಏನು ಗ್ಯಾರಂಟಿ ಇದೆ ಅಂತ ಅಂದ್ಬಿಟ್ಟು ಸಿನಿಮಾ ಮಾಡ್ತಾಯಿದ್ದೆ. ಇಲ್ಲ ಸರ್, ನಂದು ಹಂಗಂದ್ರೆ ಫುಲ್ ದುಡ್ಡು ಹೋಗ್ಬಿಡ್ಲಿ ಅಂತಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಲಿ, ಹಾಕಿರೋ ಬಂಡವಾಳದಷ್ಟು ಒಂದಷ್ಟು ಕಾಸು ಬರಲಿ ಅನ್ನೋರು ಆದರೆ ಅವ್ರು ಸಿನಿಮಾ ಮೇಲೆ ಪ್ರೀತಿ ಇಟ್ಟು ಬಂದವ್ರು. ಇಲ್ಲಿ ಕೆಲವ್ರು ಬರ್ತಾರೆ, ಶೋಕಿಗೆ ಬರ್ತಾರೆ, ಆಮೇಲೆ ಹೇಳೋಕ್ಕಾಗಲ್ಲ. ಹೌದು, ಆ ಥರ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಈಗ ಡ್ರೈವಿಂಗೇ ತಗೊಳ್ಳಿ. ಈಗ ಡ್ರೈವರ್ ಆಗಬೇಕು ಅಂತಂದರೆ ಅವನು ಫಸ್ಟು ಹೋಗಿ ಡ್ರೈವಿಂಗ್ ಕಲ್ತ್ಕೊಬೇಕು, ಆಮೇಲೆ ಡ್ರೈವರ್ ಆಗೋದು. ಡೈರೆಕ್ಟರ್ ಆಗಬೇಕು ಅಂದರೂ ಅಷ್ಟೇ, ಫಸ್ಟು ಇಲ್ಲಿರ್ತಕ್ಕಂಥ ಏನೇನು ವಿಷಯಗಳನ್ನೆಲ್ಲ ತಿಳ್ಕೊಂಡು ಅಷ್ಟೇನು ಡೈರೆಕ್ಟ್ರಾಗಿ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಎಲ್ಲನೂ ಕೂಡ ಅನುಭವ ಪಡ್ಕೊಂಡು ಆಮೇಲೆ ಡೈರೆಕ್ಟರ್ ಆದರೆ ಉತ್ತಮ ಅಂತ. ಏನು ಅಂತಂದರೆ ಡೈರೆಕ್ಟರ್ ಆಗಿಬಿಡ್ಬೇಕು, ಇಮಿಡಿಯೇಟ್ ಡೈರೆಕ್ಟರ್ ಆಗಿಬಿಡ್ಬೇಕು, ನಾನು ಏನೋ ಅವ್ರ ಥರ ಸೆಟ್ಲ್ ಆಗ್ಬಿಡ್ಬೇಕು, ಇವ್ರ ಥರ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಅಂದ್ಕೊಳ್ಳೋದೇ ಮೊದಲನೇ ತಪ್ಪು. ಅಂದರೆ ನಾವು ಸತ್ರು ಸಿನಿಮಾನೇ ಬದುಕಿದ್ರು ಸಿನಿಮಾನೇ ಅಂತ ಬಂದರೆ ಮಾತ್ರ ಈ ಸಿನಿಮಾ ರಂಗದಲ್ಲಿ ಏನಾದ್ರು ಒಂದು ಗೆಲುವು ಸಾಧಿಸ್ಬೋದು, ಸಾಧನೆ ಹಿಮಾಲಯ ಪರ್ವತ ಏರ್ಬೋದು ನಾವು. ಅದು ಬಿಟ್ಟು ಆಗ ಆ ಟೈಮ್ಗೆ ಆ ಕ್ಷಣಕ್ಕೆ ಆ ಪ್ರೊಡ್ಯೂಸರ್ ಹತ್ರ ಎಷ್ಟು ಬರ್ತದೋ ಅಷ್ಟು ಗೆಬ್ರಕೊಂಬಿಟ್ಟು ಆವತ್ತೊಂದು ದಿವ್ಸಕ್ಕೆ ಮುಗೀತದೆ ಅಷ್ಟೇ. ಹೌದು. ಮುಂದೆ ಇದನ್ನೆಲ್ಲ ಯೋಚನೆ ಮಾಡಿದ್ದ ಅಂದ್ಬಿಟ್ಟು ಎಲ್ಲ ನಿರ್ದೇಶಕರಿಗೂ ನಾನು ಹೇಳ್ತಾ ಇದ್ದೆ. ಹೌದು, ಕೆಲವು ನಿರ್ದೇಶಕರು ಆ ಥರ ಮನೋಸ್ಥಿತಿ ಇದ್ರೆ ಇವತ್ತಿದ್ದನೇ ಚೇಂಜ್ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ನಮ್ಮ ಜೊತೆ ವಿಷಯಗಳನ್ನ ಹಂಚ್ಕೊಂಡು ನಮ್ಮ ಪ್ರೇಕ್ಷಕರಿಗೆ ಎಲ್ಲ ಈ ಥರದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ತಿಳ್ಕೊಂಡು ಸಿನಿಮಾ ರಂಗದೊಳಗೆ ಬನ್ನಿ ಅಂತ ನಮ್ಮ ಹೊಸ ನಿರ್ಮಾಪಕರಿಗೂ ಒಂದು ತಿಳಿ ಮಾತು ಹೇಳಿದಿರ. ತಮಗೆ ಧನ್ಯವಾದಗಳು ಸರ್.